ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಸಿಂಹ ರಾಶಿ 2026 ಮೇ 18ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಕೇತು ಗ್ರಹ. ಕೇತು ಅಂತಂದ್ರೆ ಒಂದು ಆಧ್ಯಾತ್ಮಿಕವಾಗಿರುವಂತಹ ಗ್ರಹ, ಒಂದು ಸ್ಪಿರಿಚುವಲ್ ಪ್ಲಾನೆಟ್, ಎಲ್ಲದನ್ನು ಒಡೆಯುವಂತಹ ಗ್ರಹ, ಒಂದು ಪಾಪ ಗ್ರಹ. ಅದು ಒಂದು ಕುಜವತ್ ಕೇತು ಅಂತಾರೆ. ಕುಜನ ಹಾಗೆ ಕೇತು ವರ್ತಿಸುತ್ತೆ ಅಂತಾರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ವೇರ್ ಇಟ್ ಇಸ್ ಸಿಚುವೇಟೆಡ್, ಎಲ್ಲಿ ಅದು ಇದೆಯೋ, ಎಲ್ಲಿ ಆ ಪ್ಲೇಸ್ ಅಲ್ಲಿ ಇದೆಯೋ, ಆ ಭಾವದ ಭಾವೇಶನ ಹಾಗೆ ಅದು ವರ್ತಿಸುತ್ತೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಕಾನ್ಸೆಪ್ಟ್ ನಾವು ಅಪ್ಲೈ ಮಾಡಿ ಹೇಳೋದಾದ್ರೆ, ದಶಮ ಭಾವದಲ್ಲಿರೋದ್ರಿಂದ ಯೂಶುವಲ್ ಆಗಿ ಗೌರ್ಮೆಂಟ್ ಜಾಬ್ ಎಂಪ್ಲಾಯೀಸ್ ಗಳಿಗೆ, ನೀವು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೀರಾ, ನಿಮಗೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ರೆ, ಪ್ರಮೋಷನ್ ಗೆ ಟ್ರೈ ಮಾಡ್ತಿದ್ರೆ, ನೀವೊಂದು ಜಾಬ್ ಅಲ್ಲಿ ಇದ್ದು ನೀವೊಂದು ಪ್ರಮೋಷನ್ ಟ್ರೈ ಮಾಡ್ತಿರ್ತೀರ, ತುಂಬಾ ವರ್ಷದಿಂದ ಅದು ಪೆಂಡಿಂಗ್ ಅಲ್ಲಿ ಇದೆ ಅನ್ಕೊಂಡ್ರೆ, ಡೆಫಿನೆಟ್ಲಿ ಯು ಹ್ಯಾವ್ ಎ ಚಾನ್ಸ್ ಟು ಬಿ ಎಲಿವೇಟೆಡ್. ಅಂದ್ರೆ ನೀವು ಎಲಿವೇಟ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಫೌಂಡೇಶನ್ ಕ್ರಿಯೇಟ್ ಆಗುತ್ತೆ. ಇದು ಬಹಳ ಒಳ್ಳೆಯದು. ಮತ್ತೆ ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಮಾಡುವಂತಹ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಈಗ ಗೌರ್ಮೆಂಟ್ ರಿಲೇಟೆಡ್ ಕಾಂಟ್ರಾಕ್ಟ್ಸ್ ಮಾಡ್ತಾರೆ, ಗೌರ್ಮೆಂಟ್ ಅಲ್ಲಿ ಒಂದು ಟೆಂಪ್ರವರಿ ಆಗಿ ಇದಕ್ಕಾಗಿ ಮಾಡ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ, ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅಲ್ಲಿ ಕಂಟಿನ್ಯೂ ಆಗ್ಬೋದು ಆ ಜಾಬ್ಗಳು, ಆ ಕೆಲಸಗಳು. ಈಗ ಒಂದು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಲೆಕ್ಚರ್ಗಳೆಲ್ಲ ಕೆಲಸ ಮಾಡ್ತಾರೆ ಟೆಂಪ್ರವರಿಯಾಗಿ, ಅವರಿಗೆ ಈ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಅತಿಥಿ ಉಪನ್ಯಾಸಕರು ಅಂತಾರಲ್ಲ, ಇಂಥವ್ರಿಗೆಲ್ಲ ಇದು ಈ ಒಂದು ಸಿಂಹ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಈ ಟೈಮ್ ಪೀರಿಯಡ್ ಅನುಕೂಲಗಳಾಗುತ್ತೆ. ಮಲ್ಟಿಪಲ್ ಆಪರ್ಚುನಿಟಿ ಸಿಗ್ಬೋದು. ಗೌರ್ಮೆಂಟ್ ಜಾಬ್ ಅಲ್ಲೇ ನಿಮಗೆ ಪ್ರಮೋಷನ್ ಸಿಗ್ಬೋದು. ಸೊ ಈ ಪಾಸಿಬಿಲಿಟೀಸ್ ಇದೆ. ಅಗೇನ್ 11th ಹೌಸ್ ಅಲ್ಲಿ ಇರುವಂತದ್ದು ಶುಭ ಗ್ರಹಗಳು. ಇದು ಬಂದು ನನಗೆ ಯಾವುದೇ ತರದ ನೀವು ಬಿಸ್ನೆಸ್ ನ ಮಾಡ್ತಾರೆ, ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಸಣ್ಣ ಸಣ್ಣ ಬಟ್ಟೆಗಳನ್ನ ವ್ಯಾಪಾರ ಮಾಡುವಂತದ್ದು, ಬೀದಿ ಬದಿಲಿ ವ್ಯಾಪಾರ, ಎಲ್ಲ ಯಾವ್ದು ದೊಡ್ಡದಂತಲ್ಲ. ಈ ಸಮಾಜ ಹೇಗೆ ಅಂದ್ರೆ, ಪ್ರತಿಯೊಬ್ಬರು ನಮಗೆ ಬೇಕೇ ಬೇಕು. ಎಲ್ಲರ ಒಂದು ಸಹಕಾರ ನಮಗೆ ಬೇಕು. ನಾವು ಬದುಕಬೇಕು ಅಂತಂದ್ರೆ, ನಾನ್ ಬದುಕಬೇಕು ಅಂತಂದ್ರೆ ನನಗೆ ತರಕಾರಿನೂ ಬೇಕು, ಹಣ್ಣುಗಳು ಬೇಕು, ದಿನಸಿನೂ ಬೇಕು, ಮೊಬೈಲು ಬೇಕು. ಹಿಂಗೆ ಎಲ್ಲರ ಸಹಕಾರ ನಾವು ಬದುಕ್ತಾ ಇರ್ತೀವಿ. ಹಂಗಾಗಿ ನಾವು ಅಹಂಕಾರ ಮಾಡಬಾರ್ದು. ನಾನೇ ಎಲ್ಲಾ ಮಾಡಿದ್ದು ಅಂದ್ರೆ ನಾನು ಶ್ರೀಮಂತ ಆಗಿದ್ದೀನಿ, ಎಲ್ಲರೂ ನನ್ನ ಕೆಳಗಡೆ ಅನ್ಕೊಳ್ಳೋದು ಬಹಳ ದೊಡ್ಡ ಮೂರ್ಖ. ಯಾಕೆಂದ್ರೆ ಈ ಜನಗಳಿಂದಾನೇ ಅವ್ನು ಶ್ರೀಮಂತ ಆಗಿದ್ದಾನೆ ಅಲ್ವಾ? ಸೊ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ನು ಯೋಚನೆ ಮಾಡಿದಾಗ, ಈ ಸಮಾಜ ಎಲ್ಲರದ್ದು ನಾವು ಅಗತ್ಯ ನಮ್ಗಿರುತ್ತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಈ ಟೈಪ್ ಅಲ್ಲಿ ನಾವು ನೋಡಿದಾಗ ನನಗೆ ಅನ್ಸೋದು ಏನಂತಂದ್ರೆ, ಎಲ್ಲ ಬಿಸ್ನೆಸ್ ಮಾಡೋರ್ಗು ಅನುಕೂಲ ಆಗುತ್ತೆ. ಯೂಶುವಲ್ ಆಗಿ ಬಂದು ಬಟ್ಟೆ ವ್ಯಾಪಾರ ಮಾಡುವಂತವ್ರು, ಒಂದು ಕಾಸ್ಮೆಟಿಕ್ಸ್ ಮತ್ತೆ ಹೆಣ್ಣು ಮಕ್ಕಳ ವಸ್ತುಗಳನ್ನ ಮಾರ್ತಾರಲ್ಲ, ಕಾಸ್ಮೆಟಿಕ್ಸ್, ಏನಿನ ವಸ್ತು, ಅದರಲ್ಲಿ ಅನುಕೂಲ, ಅಭಿವೃದ್ಧಿ ಹೆಚ್ಚಾಗುತ್ತೆ. ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಿದ್ರೆ ಇದು ಒಳ್ಳೆಯ ಸಮಯ. ಅಗೇನ್ ಇದು ವಿವಾಹದಲ್ಲಿ ಕಿರಿಕಿರಿಗಳನ್ನ ಉಂಟು ಮಾಡುತ್ತೆ, ಕೇರ್ಫುಲ್ ಆಗಿರಿ. ಯೂಶುವಲ್ ಆಗಿ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜಿಯನ್ ಮ್ಯಾರೇಜ್ಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ವಿವಾಹ ಆಗುವಂತ ಸಾಧ್ಯತೆಗಳು ಜಾಸ್ತಿ ಈ ರಾಶಿ ಹುಟ್ಟಿದವರು ಈ ಟೈಮಲ್ಲಿ. ಎಲ್ಲರಿಗೂ ಅಂತಲ್ಲ, ಕೆಲವರಿಗೆ ಪಾಸಿಬಿಲಿಟೀಸ್ ಇರುತ್ತೆ. ವಿವಾಹದಲ್ಲಿ ತುಂಬಾ ಕಿರಿಕಿರಿಗಳನ್ನ ನೋವನ್ನ ಅನುಭವಿಸ್ಬೇಕಾಗತ್ತೆ. ಈಗ ಜಾತಕಗಳನ್ನ ಹೊಂದಾಣಿಕೆ ಮಾಡಿಸ್ಕೊಂಡಿರಲ್ಲ,
ಸರ್ ಮಾಡಿಸ್ಕೊಂಡೆ ಸರ್, ಗಣಕುಟ ಸಾಲಾವಳಿ ಹೈಯೆಸ್ಟ್ ಸಂಖ್ಯೆ ಬಂತು ಅಂತಾರೆ. ತುಂಬಾ ಜ್ಯೋತಿಷರುಗಳಿಗೆ ಜಾತಕನ ಹೊಂದಾಣಿಕೆ ಮಾಡಕ್ ಬರಲ್ಲ. ಹಸ್ತರೇಖೆಗಳನ್ನ ಹೊಂದಾಣಿಕೆ ಮಾಡಬೇಕು. ಅಲ್ಲಿರುವಂತಹ ಹೃದಯ ರೇಖೆ ಎರಡು ಕರೆಕ್ಟ್ ಆಗಿರ್ಬೇಕು. ಪ್ರೀತಿಸ್ತಾರ, ಒಬ್ರನ್ನೊಬ್ರು ನೋಡ್ಕೋಬೇಕು. ವ್ಯಕ್ತಿ ಯಾವ ತರದವನು ನೋಡಿ. ಈಗ ಯೂಶುವಲ್ ಆಗಿ ನಾನು ಕೆಲವು ಫಿಂಗರ್ಸ್ ಗಳು ತುಂಬಾ ಶಾರ್ಟ್ ಆಗಿರುತ್ತೆ. ಅದಕ್ಕೆಲ್ಲ ಒಂದೊಂದು ಮೀನಿಂಗ್ ಇದೆ. 100% ಪರಿಪೂರ್ಣ ವ್ಯಕ್ತಿ ಯಾರು ಇಲ್ಲ. ಬಟ್ ನಮ್ಮ ಜೀವನಕ್ಕೆ ಇಂಥ ವ್ಯಕ್ತಿ ಸೂಟೇಬಲ್ ಅಂತ ನಾವು ಚೂಸ್ ಮಾಡ್ಕೊಳಕ್ಕೆ ಇದು ಅನುಕೂಲ ಆಗುತ್ತೆ. ಸೊ ಆತರ ಚೂಸ್ ಮಾಡ್ಕೊಳ್ಳಿ. ಗಣಕುಟ ಸಾಲಾವಳಿನ ನಂಬಬೇಡಿ. ಇನ್ನೊಂದು, ಪ್ರಾಪರ್ಟಿ ಖರೀದಿ ಆಗತ್ತೆ. ತುಂಬಾ ದಿನಗಳಿಂದ ಯೋಚನೆ ಮಾಡ್ತಿರ್ತೀರ ಪ್ರಾಪರ್ಟಿ ಖರೀದಿಗೆ. ಈ ಪ್ರಾಪರ್ಟಿ ಖರೀದಿ ಆಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಭೂಮಿ ಖರೀದಿ, ವಾಹನ ಖರೀದಿ ಅತಿ ಹೆಚ್ಚಾಗತ್ತೆ. ಆಮೇಲೆ ಕೇತು ಬಂದು ನಿಮಗೆ ಆಂಗ್ಸೈಟಿ ಪ್ರಾಬ್ಲಮ್ಸ್ ವಿಪರೀತವಾಗಿ ಓವರ್ ಥಿಂಕಿಂಗ್ ಅನ್ನ ಕೊಡುವಂಥದ್ದು, ಟೆನ್ಷನ್ ಗಳನ್ನ, ನಿಮಗೆ ಸಂಬಂಧನೇ ಇಲ್ದಿರೋಂಥ ವಿಷಯಗಳಲ್ಲಿ ನೀವು ತಲೆ ಹಾಕಿ ನೋವನ್ನು ಅನುಭವಿಸುವಂಥದ್ದು, ಇವೆಲ್ಲ ಸಾಧ್ಯತೆಗಳಿರುತ್ತೆ. ನಿಮ್ಮ ಅಣ್ಣಂದರಿಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಗಳಲ್ಲೂ ಎಲಿವೇಟ್ ಆಗ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ. ಸೊ ಇಷ್ಟು ವಿಚಾರಗಳು ಸಿಂಹರಾಶಿಗೆ ಸಂಬಂಧಿಸಿದ್ದು.